ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 72. ಕಲ್ಪ ಕಾಲೇಜಿನಿಂದ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲ ಸಂತೋಷದಿಂದ ಇರುವುದನ್ನು ನೋಡಿ ಸೋಫಾದಲ್ಲಿದ್ದ ತನ್ನ ಅಜ್ಜಿಯ ಹತ್ತಿರ ಹೋಗಿ ಏನಾಯ್ತು ಅಜ್ಜಿ ಎಂದು ಕೇಳುತ್ತಾಳೆ. ಕಲ್ಪಾಳ ಕಡೆ ಸಂತೋಷದಿಂದ ನೋಡಿದ ಅರುಂಧತಿ ಅವರು, ನೀನು ಅತ್ತೆಯಾಗುತ್ತಿದ್ದೀಯಾ ಕಲ್ಪ ಎಂದ ತಕ್ಷಣ, ಏನು ಅಜ್ಜಿ ಅರ್ಥವಾಗಲಿಲ್ಲ ಎನ್ನುತ್ತಿದ್ದಾಗ, ನಿನ್ನ ಅತ್ತಿಗೆ ತಾಯಿಯಾಗಲಿದ್ದಾಳೆ ಎನ್ನುತ್ತಾರೆ ಅರುಂಧತಿ ಅವರು. ಏನು ಅಜ್ಜಿ ನೀನು ಹೇಳುತ್ತಿರುವುದು ಎಂದು ಸಂತೋಷದಿಂದ ಕೇಳುತ್ತಾಳೆ ಕಲ್ಪ. ನಿಜ ಕಲ್ಪ ಎನ್ನುತ್ತಿದ್ದಂತೆ ಕೂಡಲೇ ತನ್ನ ಕಾಲೇಜು ಬ್ಯಾಗನ್ನು ಸೋಫಾದ ಮೇಲೆ ಬಿಸಾಡಿ ಮೇಲಕ್ಕೆ ಓಡುತ್ತಾಳೆ ಕಲ್ಪ. ಅತ್ತಿಗೆ ಎನ್ನುತ್ತಾ ಒಮ್ಮೆಲೆ ಒಳಗೆ ಬಂದ ಕಲ್ಪ ಗಾನವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಕಂಗ್ರಾಟ್ಸ್ ಅತ್ತಿಗೆ, ನನಗೆ ಎಷ್ಟು ಸಂತೋಷವಾಗಿದೆಯೋ ಹೇಳಲಾರೆ. ಇದುವರೆಗೂ ಈ ಮನೆಯಲ್ಲಿ ನಾನೇ ಚಿಕ್ಕವಳು, ಆದರೆ ಈಗ ಎಲ್ಲರಿಗಿಂತ ಚಿಕ್ಕ ಮಗು ಬರುತ್ತಿದೆ ಎಂದು ಸಂತೋಷದಿಂದ ಹೇಳುತ್ತಾ, ಐ ಆಮ್ ಸೋ ಎಕ್ಸೈಟೆಡ್ ನೋಡಲು. ಇನ್ನು ಮಗುವಿಗಾಗಿ 7 ತಿಂಗಳು ಕಾಯಬೇಕಾ ಎನ್ನುತ್ತಾ ಗಾನವಿಯ ಹೊಟ್ಟೆಯ ಮೇಲೆ ಕೈಯಿಟ್ಟು, ಬೇಗ ಬಂದು ಬಿಡು ಪುಟ್ಟ ತಾಯಿ, ನಿನಗಾಗಿ ಈ ಅತ್ತೆ ತುಂಬ ವೆಯ್ಟ್ ಮಾಡುತ್ತಿದ್ದಾಳೆ ಬಾ ಎನ್ನುತ್ತಾ ಗಾನವಿಯ ಕೆನ್ನೆಗೆ ಮುತ್ತಿಟ್ಟು, ಇದು ನನ್ನ ಪುಟ್ಟ ತಾಯಿಗೆ ಅತ್ತಿಗೆ ಎನ್ನುತ್ತಾ ಸಂಭ್ರಮದಿಂದ ಹೇಳುತ್ತಾ ಅಲ್ಲಿಯವರೆಗೂ ಪಕ್ಕಕ್ಕೆ ನೋಡದ ಕಲ್ಪ ಅತ್ತ ಕಡೆ ನೋಡುವಷ್ಟರಲ್ಲಿ ಆದಿ ಕೂಡ ಅಲ್ಲೇ ಇದ್ದುದರಿಂದ ಕಂಗ್ರಾಟ್ಸ್ ಅಣ್ಣ ಎನ್ನುತ್ತಾ ಆದಿಗೂ ಹೇಳುತ್ತಾಳೆ. ಕಲ್ಪಾಳ ಸಂತೋಷವನ್ನು ನೋಡಿ ಥ್ಯಾಂಕ್ಸ್ ಕಲ್ಪ ಎನ್ನುತ್ತಾನೆ ಆದಿ. ತಕ್ಷಣ ಅಲ್ಲಿಂದ ತನ್ನ ರೂಮ್ಗೆ ಹೋಗಿ ತನ್ನ ಖುಷಿಯನ್ನು ಹಂಚಿಕೊಳ್ಳಲು ದೀಪಕ್ಗೆ ಫೋನ್ ಮಾಡುತ್ತಾಳೆ ಕಲ್ಪ. ದೀಪಕ್ ಫೋನ್ ಲಿಫ್ಟ್ ಮಾಡಿದ ತಕ್ಷಣ, ಹಲೋ ದೀಪು ಎಂದು ಗಟ್ಟಿಯಾಗಿ ಕಿರುಚುತ್ತಾಳೆ. ಒಮ್ಮಿಂದೊಮ್ಮೆಲೆ ಕಿವಿಯ ಹತ್ತಿರದಿಂದ ಫೋನ್ ತೆಗೆದು ಪಕ್ಕಕ್ಕಿಟ್ಟು ಕಿವಿಯಲ್ಲಿ ಬೆರಳಿಟ್ಟು ತಿರುಗಿಸಿಕೊಂಡು ಮತ್ತೆ ಕಿವಿಯ ಹತ್ತಿರ ಇಟ್ಟುಕೊಂಡು, ಏನೇ ಆ ಕಿರುಚಾಟ, ನನ್ನ ಕಿವಿಗಳು ಇರಬೇಕಾ ಹೋಗಬೇಕಾ ಎಂದು ಕೇಳುತ್ತಿದ್ದರೆ, ನಿನ್ನ ಮಾತು ಆಮೇಲೆ, ಮೊದಲು ನಾನು ಹೇಳುವುದನ್ನು ಕೇಳೋ ಎಂದು ಹೇಳುತ್ತಿದ್ದರೆ, ಏನು ಅಷ್ಟು ಸಂತೋಷವಾಗಿದ್ದೀಯಾ ಎಂದು ಕೇಳುತ್ತಾನೆ ದೀಪಕ್. ನಿಜವಾಗಿಯೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಕಣೋ, ನಾನು ಅತ್ತೆಯಾಗಲಿದ್ದೇನೆ ಎನ್ನುತ್ತಾಳೆ ಕಲ್ಪ. ಕಲ್ಪ ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗದೆ, ಏನು ಎಂದು ಮತ್ತೆ ಕೇಳುತ್ತಾನೆ ದೀಪಕ್. ಲೇ ದಡ್ಡ, ನಾನು ಅತ್ತೆಯಾಗುತ್ತಿದ್ದೀನಿ ಕಣೋ ಅನ್ನುತ್ತಾಳೆ. ಏನು ಎಂದು ಮತ್ತೆ ಅರ್ಥವಾಗದಂತೆ ಕೇಳುತ್ತಾನೆ ದೀಪಕ್. ಲೇ ಅಣ್ಣ ಅತ್ತಿಗೆ ಪೇರೆಂಟ್ಸ್ ಆಗುತ್ತಿದ್ದಾರೆ, ನಾನು ಅತ್ತೆಯಾಗಲಿದ್ದೇನೆ ಎಂದು ಈ ಬಾರಿ ವಿವರವಾಗಿ ಹೇಳಿದ್ದರಿಂದ ದೀಪಕ್ ಕೂಡ ಸಂತೋಷದಿಂದ, ಏನೇ ಆದಿ ಫಾದರ್ ಆಗುತ್ತಿದ್ದಾನಾ ಎಂದು ಕೇಳುತ್ತಾನೆ. ಹೌದು ಕಣೋ, ನನಗೆ ಈಗಷ್ಟೇ ತಿಳಿಯಿತು, ತಿಳಿದ ತಕ್ಷಣ ನಿನಗೆ ಹೇಳಬೇಕೆಂದು ನಿನಗೆ ಫೋನ್ ಮಾಡಿದೆ ಎಂದು ಹೇಳುತ್ತಿದ್ದರೆ ನನಗೂ ತುಂಬ ಸಂತೋಷವಾಗಿದೆ ಎಂದು ಇಬ್ಬರೂ ಸೇರಿ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಡುತ್ತಾರೆ. ನಂತರ ದೀಪಕ್ ಆದಿಗೆ ಫೋನ್ ಮಾಡಿ ಕಂಗ್ರಾಟ್ಸ್ ಹೇಳಿ, ತುಂಬ ಹ್ಯಾಪಿಯಾಗಿದೆ ಬಾವಾ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಡುತ್ತಾನೆ. ಮರುದಿನ ಗಾನವಿಯನ್ನು ಡಾಕ್ಟರ್ ಹತ್ತಿರ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಾನೆ ಆದಿ ಮೊದಲೇ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದರಿಂದ ನೇರವಾಗಿ ಡಾಕ್ಟರ್ ಕೋಣೆಯೊಳಗೆ ಹೋಗಿಬಿಡುತ್ತಾರೆ. ಅವರು ಆದಿಯನ್ನು ಅಲ್ಲೇ ಇರಲು ಹೇಳಿ ಗಾನವಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಪೂರ್ತಿಯಾಗಿ ಚೆಕಪ್ ಮಾಡಿ ಸ್ಕ್ಯಾನ್ ಕೂಡ ಮಾಡಿ ಹೊರಗೆ ಬಂದರೆ ಗಾನವಿ ಸೀರೆಯನ್ನು ಸರಿಪಡಿಸಿಕೊಂಡು ನಿಧಾನವಾಗಿ ಡಾಕ್ಟರ್ ಬಂದ 5 ನಿಮಿಷಗಳ ನಂತರ ಹೊರಗೆ ಬರುತ್ತಾಳೆ. ಹೊರಗೆ ಬಂದ ಡಾಕ್ಟರ್ ಕಡೆ ನೋಡುತ್ತಾ ಆದಿ ಆತಂಕದಿಂದ, ಹೇಗಿದೆ ಡಾಕ್ಟರ್, ಬೇಬಿ ಹೇಗಿದೆ ಎಂದು ಕೇಳುತ್ತಿದ್ದರೆ ಆದಿಯ ಎಕ್ಸೈಟ್ಮೆಂಟ್ ನೋಡಿ, ಎಲ್ಲವೂ ಚೆನ್ನಾಗಿದೆ, ಬೇಬಿ ಕೂಡ ತುಂಬ ಹೆಲ್ತಿಯಾಗಿದೆ ಎಂದ ನಂತರವೇ ಆದಿಯ ಮನಸ್ಸು ಶಾಂತವಾಗುತ್ತದೆ. ಆದರೆ ಅವಳಿಗೆ ವಾಂತಿಯಾಗುತ್ತಿರುವುದರಿಂದ ಸ್ವಲ್ಪ ಸುಸ್ತಾಗಿದೆ ಎಂದು ವಾಂತಿ ಕಡಿಮೆ ಮಾಡಲು ಮೆಡಿಸಿನ್ ಕೊಟ್ಟು ಶಕ್ತಿಗಾಗಿ ಐರನ್ ಟ್ಯಾಬ್ಲೆಟ್ ಕೂಡ ಕೊಡುತ್ತಾರೆ. ಮತ್ತೆ 1 ತಿಂಗಳ ನಂತರ ಚೆಕಪ್ಗೆ ಕರೆದುಕೊಂಡು ಬನ್ನಿ, ಹೆಲ್ದಿಯಾಗಿರುವ ಫುಡ್ನ ಜೊತೆಗೆ ಫ್ರೆಶ್ ಫ್ರೂಟ್ಸ್ ಕೂಡ ಕೊಡಿ ಎನ್ನುತ್ತಾ ಡಯಟ್ ಚಾರ್ಟನ್ನು ಆದಿಗೆ ಕೊಡುತ್ತಾರೆ ಆ ಡಾಕ್ಟರ್. ಅಬ್ಬಾ, ಅವರೇನು ಹೇಳದಿದ್ದಾಗಲೇ ನನ್ನನ್ನು ಏನೂ ಮಾಡಲು ಬಿಡದೆ ಅದು ತಿನ್ನು ಇದು ತಿನ್ನು ಎನ್ನುತ್ತಿದ್ದಾರೆ. ಈಗ ಡಾಕ್ಟರ್ ಕೂಡ ಹೇಳಿದರೆಂದರೆ ಇನ್ನು ಇವರ ಕಾಳಜಿಯನ್ನು ನಾನು ತಡೆದುಕೊಳ್ಳಬಲ್ಲೆನಾ ಎನ್ನುತ್ತಾ ಮುಗ್ಧವಾಗಿ ಆದಿ ಕಡೆ ನೋಡುತ್ತಿದ್ದರೆ
ಏನು ಎನ್ನುತ್ತಾನೆ ಆದಿ. ಏನೂ ಇಲ್ಲ ಎಂದು ಗಾನವಿ ಮುಗ್ಧವಾಗಿ ತಲೆ ಅಲ್ಲಾಡಿಸುತ್ತಿದ್ದರೆ ಗಾನವಿ ಮನಸ್ಸಿನಲ್ಲಿ ಏನು ಯೋಚಿಸುತ್ತಿದ್ದಾಳೆಂದು ಅರ್ಥವಾಗಿ ಗಾನವಿಗೆ ಕಾಣಿಸದಂತೆ ಸಣ್ಣದಾಗಿ ನಕ್ಕು ಓಕೆ ಡಾಕ್ಟರ್, ಥ್ಯಾಂಕ್ ಯು ಎನ್ನುತ್ತಾ ಗಾನವಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಆದಿ. ಕೆಳಗೆ ಬಂದು ಮೆಡಿಷನ್ ತೆಗೆದುಕೊಂಡು ಕಾರಿನ ಹತ್ತಿರ ಹೋಗುತ್ತಾರೆ. ಗಾನವಿಯನ್ನು ಕಾರಿನಲ್ಲಿ ಕೂರಿಸಿ ಡಾಕ್ಟರ್ ಹೇಳಿದ್ದೆಲ್ಲ ಕೇಳಿಸಿಕೊಂಡೆಯಲ್ಲ, ಊಟ ಮಾಡದೆ ನನಗೆ ಅದು ಬೇಡ ಇದು ಬೇಡ ಅಂದೆ ಅಂದರೆ ಕಾಲು ಮುರಿಯುತ್ತೇನೆ, ಅರ್ಥವಾಯಿತಾ ಅಂದರೆ ಅರ್ಥವಾಯಿತು ಎನ್ನುತ್ತಾ ಕಣ್ಣುಗಳನ್ನು ದುಂಡಗಾಗಿ ತಿರುಗಿಸುತ್ತಾ ತಲೆ ಅಲ್ಲಾಡಿಸುತ್ತಾಳೆ ಗಾನವಿ. ಇನ್ನೋಸೆಂಟ್ ಆಗಿರುವ ಗಾನವಿಯ ಮುಖ ನೋಡಿ ನಗು ಬರುತ್ತಿದ್ದರೂ ಅದನ್ನು ಅತಿ ಕಷ್ಟದಿಂದ ತಡೆದುಕೊಳ್ಳುತ್ತಾ ಈಗ ತಾನು ನಕ್ಕರೆ ಮತ್ತೆ ತಿನ್ನಲಾರೆ ಎಂದು ಹಠ ಮಾಡುತ್ತಾಳೆಂದು ಇಲ್ಲದ ಗಾಂಭೀರ್ಯವನ್ನು ನಟಿಸುತ್ತಾ ಇರುತ್ತಾನೆ ಆದಿ. ಕಾರಿನಲ್ಲಿ ಹೋಗುತ್ತಿದ್ದರೆ ಒಂದೆಡೆ ಮಾವಿನಕಾಯಿ ತುಂಡುಗಳನ್ನು ಕತ್ತರಿಸಿ ಉಪ್ಪು ಖಾರ ಹಾಕಿ ಮಾರುತ್ತಿದ್ದರೆ ನೋಡಿದ ಗಾನವಿಗೆ ಬಾಯಲ್ಲಿ ನೀರೂರುತ್ತಿದ್ದರೆ ಆಸೆಯಿಂದ ಅತ್ತ ಕಡೆಯೇ ನೋಡುತ್ತಿರುತ್ತಾಳೆ ಗಾನವಿ. ಆದಿಯನ್ನು ಕೇಳೋಣವೆಂದುಕೊಂಡರೂ ರೋಡ್ ಸೈಡ್ ಫುಡ್ ಹೈಜಿನಿಕ್ ಅಲ್ಲ ಎಂದು ಹೇಳುತ್ತಾನೆಂದು ಸೈಲೆಂಟಾಗಿ ಸುಮ್ಮನಾಗುತ್ತಾಳೆ ಗಾನವಿ. ಗಾನವಿಯನ್ನು ಒಂದು ಕಣ್ಣಿನಿಂದ ಗಮನಿಸುತ್ತಲೇ ಇದ್ದ ಆದಿ ಗಾನವಿಯ ದೃಷ್ಟಿ ಎತ್ತ ಕಡೆ ಇದೆಯೆಂದು ನೋಡಿ ಸಣ್ಣದಾಗಿ ನಕ್ಕು ಫೋನ್ನಲ್ಲಿ ಯಾರಿಗೋ ಏನೋ ಮೆಸೇಜ್ ಮಾಡುತ್ತಾನೆ. ಮಾವಿನಕಾಯಿ ಗಾಡಿ ದಾಟಿ ಹೋದ ತಕ್ಷಣ ಬೇಸರದಿಂದ ಮುಂದಕ್ಕೆ ನೋಡುತ್ತಿರುತ್ತಾಳೆ ಗಾನವಿ. ಅಷ್ಟರಲ್ಲೇ ಮನೆಗೆ ತಲುಪಿದ್ದರಿಂದ ಕಾರು ಇಳಿದು ಒಳಗೆ ನಡೆಯುತ್ತಲೇ ಹಾಲಿನಲ್ಲಿದ್ದ ಅರುಂಧತಿ ಅವರು ಗಾನವಿಯನ್ನು ನೋಡುತ್ತಾ ಹಿಂದೆಯೇ ಬಂದ ಆದಿಯನ್ನು ನೋಡಿ ಡಾಕ್ಟರ್ ಏನೆಂದರು ಕಂದ, ಎಲ್ಲವೂ ಚೆನ್ನಾಗಿದೆಯಲ್ಲ ಎನ್ನುತ್ತಿದ್ದರೆ ಎಲ್ಲವೂ ಚೆನ್ನಾಗಿದೆ ಅಜ್ಜಿ, ಆದರೆ ಸ್ವಲ್ಪ ವೀಕ್ ಆಗಿದ್ದಾಳೆ, ಹೆಲ್ದಿ ಫುಡ್ ತೆಗೆದುಕೊಳ್ಳಲು ಹೇಳಿದ್ದಾರೆ ಎಂದು ಹೇಳಿ ಗಾನವಿಯನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಗಾನವಿಗೆ ಸ್ವಲ್ಪ ಕಿರಿಕಿರಿ ಎನಿಸಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಅಲ್ಲಿದ್ದ ಟೇಬಲ್ ಮೇಲೆ ಕಟ್ ಮಾಡಿದ ಮಾವಿನಕಾಯಿ ತುಂಡುಗಳಿಗೆ ಉಪ್ಪು ಖಾರ ಸವರಿರುವುದು ಕಾಣಿಸುತ್ತಿದ್ದರೆ ಬಾಯಲ್ಲಿ ನೀರೂರುತ್ತದೆ ಗಾನವಿಗೆ. ತಕ್ಷಣ ಅವನ್ನ ತೆಗೆದುಕೊಂಡು ಆಸ್ವಾದಿಸುತ್ತಾ ತಿನ್ನುತ್ತಿರುತ್ತಾಳೆ. ಹುಳಿ ಹುಳಿಯಾಗಿ ಮಾವಿನ ತುಂಡು ಹಲ್ಲಿನ ಕೆಳಗೆ ಸಿಕ್ಕಿ ನಾಲಿಗೆಗೆ ತಾಕುತ್ತಿದ್ದರೆ ಒಮ್ಮಿಂದೊಮ್ಮೆಲೆ ಸಪ್ಪೆಯಾಗಿದ್ದ ಟೇಸ್ಟಿಂಗ್ ಬಡ್ಸ್ ಎಲ್ಲವೂ ಆಕ್ಟಿವೇಟ್ ಆದಂತೆ ಅನ್ನಿಸುತ್ತಿದ್ದರೆ ಆಸೆಯಿಂದ ಅವನ್ನ ತಿನ್ನುತ್ತಿರುತ್ತಾಳೆ ಗಾನವಿ. 2 ತುಂಡುಗಳನ್ನು ತಿನ್ನುತ್ತಿದ್ದಂತೆ ಆದಿ ಪಕ್ಕದಲ್ಲೇ ಇದ್ದು ಪ್ಲೇಟ್ ತೆಗೆದುಕೊಂಡು ಇನ್ನು ಸಾಕು, ಈ ಟೈಮ್ನಲ್ಲಿ ಹೆಚ್ಚು ಸ್ಪೈಸಿ ತಿನ್ನಬಾರದು ಎಂದು ಪ್ಲೇಟ್ ತೆಗೆದುಕೊಳ್ಳುತ್ತಾನೆ. ಅಲ್ಲಿಯವರೆಗೂ ಆದಿಯನ್ನು ನೋಡದ ಗಾನವಿ ಆದಿ ಕಡೆ ಪ್ಲೀಸಿಂಗ್ ಆಗಿ ನೋಡುತ್ತಾ ಪ್ಲೀಸ್ ರೀ ಇನ್ನೊಂದು ತಿನ್ನುತ್ತೇನೆ ಎಂದು ಬೇಡಿಕೊಳ್ಳುತ್ತಿದ್ದರೆ ಗಾನವಿಯ ಮುಖ ಮುದ್ದಾಗಿ ಅನ್ನಿಸಿ ಒಂದೇ ಒಂದು ಎಂದು ಅತಿ ಕಷ್ಟದಿಂದ ಒಪ್ಪಿಕೊಳ್ಳುತ್ತಾನೆ ಆದಿ. ಥ್ಯಾಂಕ್ಸ್ ರೀ ಎನ್ನುತ್ತಾ ಇಷ್ಟದಿಂದ ಇನ್ನೊಂದು ತುಂಡನ್ನು ತಿನ್ನುತ್ತಿರುವ ಗಾನವಿ ಕಡೆ ನೋಡುತ್ತಾ ಅಲ್ಲಿಯವರೆಗೂ ಎಷ್ಟು ಆಸೆಯನ್ನು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡಿದ್ದಳೋ ತಿಳಿದು ನಿನಗೆ ತಿನ್ನಬೇಕೆನಿಸಿದರೆ ಕೇಳಬೇಕಲ್ವ ಗಾನವಿ ಎನ್ನುತ್ತಿದ್ದರೆ ಎಲ್ದಿ ಎಂದು ಅನ್ನುತ್ತೀರೋ ಏನೋ ಎಂದು ಸುಮ್ಮನಾದಿರಿ ಎನ್ನುತ್ತಾಳೆ ಗಾನವಿ. ಅಷ್ಟರಲ್ಲೇ ಇವು ಎಲ್ಲಿಯವು ಎನ್ನುತ್ತಿದ್ದರೆ ನಮ್ಮ ತೋಟದಿಂದ ನಿನಗಾಗಿಯೇ ತರಿಸಿದೆ ಗಾನವಿ, ಯಾವುದೇ ರಾಸಾಯನಿಕಗಳನ್ನು ಹಾಕದೆ ಬೆಳೆಸಿದೆವು. ಈ ಬಾರಿ ಏನಾದರೂ ತಿನ್ನಬೇಕೆನಿಸಿದರೆ ನನಗೆ ಹೇಳು ಅಷ್ಟೇ ಹೊರತು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳಬೇಡ ಎಂದು ಗಾನವಿಯ ಹಣೆಯ ಮೇಲೆ ಮುತ್ತಿಡುತ್ತಲೇ ಹೇಳುತ್ತಾನೆ. ಆದಿಯ ಪ್ರೀತಿಗೆ ಮತ್ತೊಮ್ಮೆ ನಾಚಿದ ಗಾನವಿ ಸರಿ ಎನ್ನುತ್ತಾಳೆ. ಆ ದಿನದಿಂದ ಮನೆಯಲ್ಲಿ ಎಲ್ಲರೂ ಕೂಡ ಗಾನವಿಯನ್ನು ಗಾಜಿನ ಬೊಂಬೆಯಂತೆ ನೋಡಿಕೊಳ್ಳುತ್ತಿರುತ್ತಾರೆ. ಅವಳನ್ನು ಯಾವ ಕೆಲಸವನ್ನು ಮಾಡಲು ಬಿಡದೆ ಅರುಂಧತಿ ಅವರು ಕಂಟ್ರೋಲ್ ಮಾಡುತ್ತಿದ್ದರೆ ಸೀತಮ್ಮ ಆಗಿಂದಾಗೆ ಅವಳಿಗೆ ಬೇಕಾದದ್ದನ್ನೆಲ್ಲ ಅಡುಗೆ ಮಾಡಿ ಬಡಿಸುತ್ತಿರುತ್ತಾಳೆ. ಒಂದು ದಿನ ಆದಿ ಏನೋ ಆಫೀಸ್ ಕೆಲಸ ಅರ್ಜೆಂಟ್ ಇದ್ದುದರಿಂದ ರಾತ್ರಿ 11 ಆದರೂ ಮಲಗದೆ ಸೋಫಾದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರೆ ಆದಿಯ ಸ್ಪರ್ಶಕ್ಕೆ ಒಗ್ಗಿಕೊಂಡಿದ್ದ ಗಾನವಿಗೆ ಆದಿ ಪಕ್ಕದಲ್ಲಿ ಇಲ್ಲದೆ ಎಷ್ಟಕ್ಕೂ ನಿದ್ದೆ ಬರುವುದಿಲ್ಲ. ಎಷ್ಟಕ್ಕೂ ಕಣ್ಣು ಮುಚ್ಚದೆ ತನ್ನನ್ನೇ ನೋಡುತ್ತಿರುವ ಗಾನವಿ ಕಡೆ ನೋಡುತ್ತಾ ಏನಾಯಿತು ಎಂದು ಗಾನವಿಯನ್ನು ನೋಡುತ್ತಾ
ಕೇಳಿದರೆ ನಿದ್ದೆ ಬರುತ್ತಿಲ್ಲ ಎನ್ನುತ್ತಾಳೆ ಗಾನವಿ. ಯಾಕೆ ಎಂದರೆ ಕೂಡಲೇ ಬೆಡ್ ಇಳಿದು ಬಂದು ಸೋಫಾದಲ್ಲಿ ಒಂದು ಬದಿಯ ಅಂಚಿನಲ್ಲಿ ಕುಳಿತಿದ್ದ ಆದಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗುತ್ತಾ ಆದಿಯ ಹೊಟ್ಟೆಯಲ್ಲಿ ಮುಖ ಬಚ್ಚಿಟ್ಟುಕೊಂಡು ಆದಿಯ ಸೊಂಟವನ್ನು ಎರಡು ಕೈಗಳಿಂದ ಸುತ್ತಿಕೊಂಡು, ನೀವು ದೂರವಿದ್ದರೆ ನನಗೆ ನಿದ್ದೆ ಬರುತ್ತಿಲ್ಲ, ನನಗೆ ನಿಮ್ಮ ಸ್ಪರ್ಶ ಬೇಕು ಎನ್ನುತ್ತಿದ್ದರೆ ಆದಿ ಬಗ್ಗಿ ಗಾನವಿಯ ಹಣೆಯ ಮೇಲೆ ಮುತ್ತಿಟ್ಟು ಮಲಗು ಎಂದ ತಕ್ಷಣ ಮತ್ತೆ ಆದಿಯ ಹೊಟ್ಟೆಯಲ್ಲಿ ಮುಖ ಬಚ್ಚಿಟ್ಟುಕೊಂಡು ಮಲಗುತ್ತಾಳೆ ಗಾನವಿ. ಗಾನವಿಗೆ ಒಂದು ಕೈಯಿಂದ ಜೋಗುಳ ಹಾಡುತ್ತಾ ಪಕ್ಕದಲ್ಲೇ ಟೇಬಲ್ ಮೇಲಿದ್ದ ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ಮಾಡುತ್ತಾ ಇರುತ್ತಾನೆ ಆದಿ. ತನ್ನ ಕೆಲಸ ಕಂಪ್ಲೀಟ್ ಆಗಿದ್ದರಿಂದ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಗಾನವಿಯ ಕಡೆ ನೋಡುವಷ್ಟರಲ್ಲಿ ತನ್ನ ಹೊಟ್ಟೆಯಲ್ಲಿ ತಲೆ ತೂರಿಸಿ ಬೆಚ್ಚಗೆ ನಿದ್ದೆ ಮಾಡುತ್ತಿರುತ್ತಾಳೆ. ಅವಳನ್ನು ನೋಡಿ ನಕ್ಕು ಮೆಲ್ಲನೆ ಗಾನವಿಯ ತಲೆಯನ್ನು ಸೋಫಾದಲ್ಲಿರಿಸಿ ತಾನು ಎದ್ದು ಎರಡು ಕೈಗಳಿಂದ ಗಾನವಿಯನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸುತ್ತಾನೆ ಆದಿ. ತಾನು ಕೂಡ ಗಾನವಿ ಪಕ್ಕ ಸೇರಿ ಮಲಗೋಣವೆಂದು ಹೇಳುವಷ್ಟರಲ್ಲಿ ನಿದ್ದೆಯಲ್ಲಿ ಕ್ಯೂಟಾಗಿ ಕಾಣಿಸುತ್ತಾಳೆ ಗಾನವಿ. ಗಾನವಿಯ ತಲೆಯ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟು ಮೇಲಕ್ಕೆದ್ದ ಆದಿಗೆ ಗಾನವಿಯ ಸೆರಗು ಸ್ವಲ್ಪ ಸರಿದಿದ್ದರಿಂದ ಕಾಣಿಸುತ್ತಿದ್ದ ಹೊಟ್ಟೆಯ ಕಡೆ ನೋಡುತ್ತಲೇ ಆಟೋಮ್ಯಾಟಿಕ್ ಆಗಿ ಅವನ ಕೈ ಗಾನವಿಯ ಕೆಳಹೊಟ್ಟೆಯ ಮೇಲೆ ಹೋದರೆ ಆಗಷ್ಟೇ ಸ್ವಲ್ಪ ಗಟ್ಟಿಯಾದ ಸ್ವಲ್ಪ ಭಾಗ ತಿಳಿಯುತ್ತಿದ್ದರೆ ಬಗ್ಗಿ ಅಲ್ಲಿ ತನ್ನ ತುಟಿಗಳನ್ನಿಡುತ್ತಾನೆ ಆದಿ. ಆ ಸ್ಪರ್ಶಕ್ಕೆ ಮನಸ್ಸಿನಲ್ಲಿ ಏನೋ ತಿಳಿಯದ ಪರವಶ ಉಂಟಾಗುತ್ತಿದ್ದರೆ ಗಾನವಿಯನ್ನು ಅಪ್ಪಿಕೊಂಡು ಮಲಗುತ್ತಾನೆ ಆದಿ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.